ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಸಂಚಿಕೆಯು ಅತ್ಯಂತ ರೋಚಕ ತಿರುವು ಪಡೆದುಕೊಂಡಿದೆ. ಈ ಕಡೆ ರೋಹಿಣಿಯ ಮುಖವಾಡ ಕಳಚಲು ಸೂರ್ಯ ಹೂಡಿದ ಮಾತಿನ ತಂತ್ರ ಮತ್ತು ಬಯಲಾದ ಮಹಾಸತ್ಯದ ವಿವರವಾದ ಕತೆ ನಿಮಗೆ ತಿಳಿಸ್ತೇನೆ. ಬನ್ನಿ ಏನು ಅಂತ ಹೇಳಿ. ಈ ಕಡೆ ರೋಹಿಣಿಯಿಂದ ಸತ್ಯ ಬಾಯಿ ಬಿಡಿಸಲು ಸೂರ್ಯನ ಮಾತಿನ ಚಾಟಿ ಹೇಗಿರುತ್ತೆ, ಮತ್ತು ಕೃಷ್ಣ ತನ್ನ ಮಗನೇ ಅಂತ ಹೇಳಿ ಒಪ್ಪಿಕೊಂಡ ರೋಹಿಣಿ ಹೇಗೆ ಒಪ್ಕೊತಾಳೆ ತಿಳಿದುಕೊಳ್ಳೋಣ. ಹಲೋ. ಈ ಕಡೆ ರೋಹಿಣಿ ಮೊಬೈಲ್ನಲ್ಲಿ ಕೃಷ್ಣನ ಫೋಟೋ ಇರುವುದನ್ನು ಸೂರ್ಯ ಗಮನಿಸಿರುತ್ತಾನೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಸೂರ್ಯ ಅವಳ ಮೇಲೆ ಪ್ರಶ್ನೆಗಳ ಸುರಿಮಳೆಗೆಯ್ಯುತ್ತಾನೆ. ನಾನು ನನ್ನ ಫೋನಿನಲ್ಲಿ ಕ್ರಿಶ್ ಫೋಟೋ ನೋಡುತ್ತಿರುವುದು ನಿಮಗೆ ಹೇಗೆ ಗೊತ್ತು ಎಂದು ರೋಹಿಣಿ ಆತಂಕದಿಂದ ಕೇಳಿದಾಗ ಸೂರ್ಯ ತಣ್ಣಗೆ ಉತ್ತರಿಸುತ್ತಾನೆ. ಕೃಷ್ಣನನ್ನು ಎತ್ತಿಕೊಂಡಾಗ ಆಕೆ ಕೃಷ್ಣನಿಗೆ ನಾನೇ ನಿನ್ನ ಅಮ್ಮ ಎಂದು ಹೇಳಿದ್ದನ್ನು ತಾನು ಕಣ್ಣಾರೆ ನೋಡಿರುವುದಾಗಿ ಸೂರ್ಯ ಸಾಕ್ಷಿ ಸಮೇತ ಹೇಳ್ತಾನೆ. ಈ ಕಡೆ ಮಾತಿನ ಚಾಟಿ ಸೂರ್ಯ ಹೇಗೆ ಬೀಸ್ತಾನೆ ಅಂದರೆ, ರೋಹಿಣಿಯ ಡಬಲ್ ಗೇಮು ಹಾಗೂ ಸುಳ್ಳುಗಳನ್ನು ತರಾಟೆಗೆ ತೆಗೆದುಕೊಳ್ಳುವ ಸೂರ್ಯ ಅತ್ಯಂತ ತೀಕ್ಷ್ಣವಾದ ಮಾತುಗಳಿಂದ ಅವಳ ಮನಸ್ಸಾಕ್ಷಿಯನ್ನು ಚುಚ್ಚುತ್ತಾನೆ. ನಾದಸ್ವರದಲ್ಲಿರೋ ಅಪಸ್ವರ ಅದು, ಮಂಗಳ ವಾಕ್ಯಗಳ ಮಧ್ಯದಲ್ಲಿರೋ ಅಮಂಗಳ ಖಾದ್ಯ, ಸುಮಂಗಳೆಯರ ಮಧ್ಯೆ ಬದುಕುತ್ತಾ ಇರೋ ನಿತ್ಯ ಸುಮಂಗಲಿ ಅವಳು ಎಂದು ರೋಹಿಣಿಯ ನಡವಳಿಕೆಯನ್ನು ಕಟುವಾಗಿ ಟೀಕಿಸ್ತಾನೆ. ಸೂರ್ಯನ ಆ ಮಾತುಗಳು ರೋಹಿಣಿಗೆ ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ತಾನು ಮಾಡುತ್ತಿರುವುದೆಲ್ಲ ಸರಿ ಎಂದು ಬಿಂಬಿಸಿಕೊಳ್ಳಲು ಯತ್ನಿಸುವ ಅವಳಿಗೆ ಸೂರ್ಯನ ತರ್ಕಬದ್ಧ ಮಾತುಗಳು ದಿಕ್ಕು ತೋಚದಂತೆ ಮಾಡುತ್ತವೆ. ಸೂರ್ಯ ಕೊನೆಗೆ ಸತ್ಯ ಒಪ್ಪಿಕೊಳ್ತಾಳಷ್ಟ. ಇವಳು ರೋಹಿಣಿ ಅಂದರೆ, ಸೂರ್ಯ, ಯಾಕೆ ಈ ಕೃಷಮ್ಮನ ಬಗ್ಗೆ ಮಾತನಾಡುತ್ತಿದ್ದರೆ ನಿನಗೆ ಎಷ್ಟು ಹೊಟ್ಟೆ ಉರಿಯುತ್ತದೆ? ಯಾಕೆ ಎಷ್ಟು ತಲೆಗೆ ಹಾಕಿಕೊಂಡಂತೆ ಆಡುತ್ತಿದ್ದೀಯಾ ಎಂದು ಜೋರಾಗಿ ಗದರಿಸುತ್ತಾನೆ. ಸೂರ್ಯನ ಈ ಮಾತಿನ ಏಟಿಗೆ ರೋಹಿಣಿಯ ತಾಳ್ಮೆ ಕೆಡುತ್ತದೆ. ತನ್ನ ಭಾವನೆಗಳನ್ನು ಹತ್ತಿಕ್ಕಲಾರದೆ ಕೋಪ ಮತ್ತು ಆವೇಶದಲ್ಲಿ ಅಸಲಿ ಸತ್ಯವನ್ನು ಬಾಯ್ಬಿಡ್ತಾಳೆ. ಯಾಕಂದರೆ ಈ ಕೃಷ್ಣನನ್ನು 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಎತ್ತವಳು ನಾನೇ. ನನ್ನ ಹೊಟ್ಟೆ ನೋವನ್ನೇ ನೀನು ನೋಡುತ್ತಿದ್ದೀಯಾ ಅಂತ ಈ ಆಘಾತಕಾರಿ ಸತ್ಯದ ಒಪ್ಪಿಗೆಯೊಂದಿಗೆ ಇಷ್ಟು ದಿನ ಕೃಷ್ಣ ಕೇವಲ ಸಾಕು ಮಗ ಎಂದು ನಾಟಕವಾಡುತ್ತಿದ್ದ ರೋಹಿಣಿಯ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ಕೃಷ್ಣ ತನ್ನದೇ ಸ್ವಂತ ಮಗ ಎಂಬ ಮಹಾಸತ್ಯವನ್ನು ಅವಳ ತನ್ನ ಬಾಯಿಂದ ಒಪ್ಪಿಕೊಂಡಿದ್ದಾಳೆ. ಈ ಕಡೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ, ಈಗ ರೋಹಿಣಿನೇ ಅವನ ತಾಯಿ ಅನ್ನೋದು ಎಲ್ಲರ ಮುಂದೆ ಒಪ್ಕೊಳ್ಳೋ ಹಾಗೆ ಸೂರ್ಯ ಮಾಡಿದ್ದಾಳನ್ನೇ. ಅವಳು ಸರಿ ಇಲ್ಲ, ಅವಳ ತಾಯಿ ಅನ್ನೋದು ಹೇಳಿದ ತಕ್ಷಣ ಈ ಕಡೆ ಅವಳಿಗೆ ಕೋಪ ಬಂದು ಹೊಡಿತಾಳೆ ಹಾಗೆ ಸೂರ್ಯನ ಕೆನ್ನೆಗೆ ಜೋರಾಗಿ. ಆಗ ಮನೆಯವರಿಗೆಲ್ಲ ಗಾಬರಿ ಆದಾಗ ಸತ್ಯ ಒಪ್ಕೊತಾಳೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ನವ್ರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.